ಸುಮಾರು ವರ್ಷಗಳ ನಂತರ ಕ್ಯಾಮ್ರಾ ಮುಂದೆ ಬಂದಾಗ ಒಂಚೂರು ಯೋಚನೆ ಆಯಿತು. ಅಂದರೆ ಅವಾಗ ಮಾಡ್ತಿದ್ದೆ, ಈಗ ನನ್ನ ಕೈಲಿ ಮಾಡೋಕ್ಕೆ ಸಾಧ್ಯನಾ? ಯಾಕೆ ನನ್ನ ಪ್ರಪಂಚ ಒಂಥರ ಕೈಂಡ್ ಆಫ್ ಬೇರೆ ಆಗೋಗಿತ್ತಲ್ಲ. ಓಕೆ, ನನ್ನ ಕ್ಯಾಮ್ರಾ ಫೇಸ್ ಮಾಡಿದ್ರೆ ನನಗೆ ಮತ್ತೆ ಮಾಡೋಕ್ಕಾಗತ್ತಾ ಅನ್ನೋ ಅಳುಕೆಲ್ಲೋ ಒಂದು ಕಡೆ ಇತ್ತು. ಬಟ್ ಹೇಳ್ತಾರಲ್ಲ, ಕಲಾವಿದರು ಒಂದ್ಸಲ ಮುಖಕ್ಕೆ ಬಣ್ಣ ಹಚ್ಚಿದ್ರೆ ಅದು ಲೈಫಲ್ಲಿ ಬಿಡೋಕ್ಕಾಗಲ್ಲ ಅಂತ. ಹಾಗೆಯೇ ಕ್ಯಾಮ್ರಾ ಮುಂದೆ ನಿಂತ ತಕ್ಷಣ ನಾನು ಇಷ್ಟು ವರ್ಷ ಗ್ಯಾಪ್ ತೊಗೊಂಡಿದ್ದೆ ಅನ್ನೋ ಭಾವನೆನೇ ಬರಲಿಲ್ಲ. ಅದು ನ್ಯಾಚುರಲ್ ಆಗಿ ಹಂಗೆ ಕ್ಯಾಮ್ರಾ ಫೇಸ್ ಮಾಡಿದಾಗ ಅಷ್ಟೇ ನ್ಯಾಚುರಲ್ ಆಗಿ ಬಂದ್ಬಿಡ್ತು. ಬಟ್ ಒಂದು ಡಿಫ್ರೆನ್ಸ್ ಅಫ್ಕೋರ್ಸ್ ಏನಂದರೆ ಇವಾಗಿನ ರೀತಿಗೂ ಅವಾಗಿನ ರೀತಿಗೂ, ಯಾಕೆ ನಾನು ಅವಾಗ ಫಿಲ್ಮ್ ರೀಲ್ ಇದರಲ್ಲಿ ಕೆಲಸ ಮಾಡಿದ್ದು, ಈಗ ಎಲ್ಲ ಡಿಜಿಟಲ್ಲು. ಸೊ ವರ್ಕಿಂಗ್ ಸ್ಟೈಲ್ ಕೂಡ ತುಂಬ ಚೇಂಜ್ ಆಗಿದೆ. ಅದನ್ನು ನಾನು ಇವಾಗ ಎಷ್ಟೋ ನಮ್ಮ ಯಂಗರ್ ಫಿಲ್ಮ್ ಮೇಕರ್ಸ್ಗೆ ಹೇಳ್ತಾ ಇರ್ತೀನಿ. ಇವಾಗ ಏನಾಗಿದೆ ಅಂದರೆ, ಅವಾಗ ಪ್ಲ್ಯಾನಿಂಗ್ ಬೇಕಿತ್ತು, ತುಂಬಾ ಪ್ಲ್ಯಾನಿಂಗ್ ಬೇಕಿತ್ತು, ಈಗಲೂ ಬೇಕು. ಬಟ್ ಕೆಲವ್ರಿಗೆ ಏನಂದರೆ ಅದು ಬೇಕು ಅಂತ ಅನಿಸಲ್ಲ. ಯಾಕೆಂದರೆ ಡಿಜಿಟಲ್ ಅಲ್ವಾ, ಓಕೆ ಈ ಕಡೆಯಿಂದನೂ ಒಂದು ಆ್ಯಂಗಲ್ ತೊಗೊಂಬಿಡೋಣ, ಈ ಕಡೆಯಿಂದನೂ ಒಂದು ಶಾರ್ಟ್ ತೊಗೊಳ್ಳೋಣ ಅಂತ ತುಂಬ ಶಾರ್ಟ್ಸ್ ತೆಗಿಯೋಕ್ಕೆ ಹೋಗ್ತಾರೆ. ಅದು ಏನಾಗುತ್ತೆ, ಎಡಿಟಿಂಗ್ ಟೇಬಲಲ್ಲಿ ಕಷ್ಟ ಆಗುತ್ತೆ. ಬಟ್ ಆವಾಗ ಆ್ಯಂಡ್ ಎಲ್ಲರಿಗೂ, ನಾನು ಮೊನ್ನೆನೂ ಯಾವುದೋ ಒಂದು ಆ್ಯಡ್ ಫಿಲ್ಮ್ ಶೂಟಿಂಗ್ ಹೋದಾಗ ಅದೇ ಹೇಳ್ತಿದ್ದೆ. ಅವರು ಶಾರ್ಟ್ ಆದಮೇಲೆ ನೋಡ್ತೀರಾ ಮಾನಿಟ್ರ್ ಅಂದರು. ನಂಗೆ ಆ ಮಾನಿಟ್ರ್ ನೋಡೋ ಅಭ್ಯಾಸ ಇಲ್ಲ. ಯಾಕೆ ನಮ್ಗೆ ಆವಾಗೆಲ್ಲ ಯಾವ ಮಾನಿಟ್ರ್ ಇಲ್ಲ. ಡೈರೆಕ್ಟ್ರು ಕ್ಯಾಮ್ರಾಮನ್ನು ಓಕೆ ಅಂದರೆ ನಮ್ದಷ್ಟೇ ಮುಗೀತು. ನಾವು ಹೆಂಗೆ ಮಾಡಿದ್ವಿ ಏನು ಅಂತ ನಾವು ಆಮೇಲೆ ಡಬ್ಬಿಂಗ್ ಟೈಮಲ್ಲೇ ನೋಡ್ತಾ ಇದ್ದಿದ್ದು. ಅಲ್ಲಿವರೆಗೂ ನಮ್ಮದು ಹೆಂಗೆ ಬಂದಿದೆ ಅಂತಲೇ ಐಡಿಯಾ ಇರ್ತಿರ್ಲಿಲ್ಲ. ಆ್ಯಂಡ್ ಡೈರೆಕ್ಟ್ರೂ ಒಂದು ಲೆವೆಲ್ ಆಫ್ ಇದು ನೋಡ್ತಿದ್ರು, ಬಟ್ ಕ್ಯಾಮ್ರಾಮನ್ ಮೇಲೆ ಟ್ರಸ್ಟ್ ಮಾಡ್ತಾಯಿದ್ರು. ಕ್ಯಾಮ್ರಾಮನ್ ಅವ್ರ ಕ್ಯಾಮ್ರಾ ಮೂಲಕ ನೋಡಿ ಓಕೆ ಇದು ಸರಿ ಇದೆ ಅಂದರೆ ಸರಿ ಮುಗೀತು ಅಂತ. ಬಟ್ ಈಗ ಹಾಗಾಗಲ್ಲ. ಒಂದೊಂದು ಶಾರ್ಟ್ ಆಗತ್ಲೂ ಮಾನಿಟ್ರ್ ನೋಡಬೇಕು, ಸರಿ ಇದೆಯಾ ನೋಡಬೇಕು, ಇನ್ನೊಂದು ಆ್ಯಂಗಲಲ್ಲಿ ನೋಡಬೇಕು. ಬೋತ್ ಅಡ್ವಾಂಟೇಜಸ್ ಆ್ಯಂಡ್ ಅಡ್ವಾಂಟೇಜಸ್ ಇದೆ ಅಂತ ನಂಗೆ ಅನಿಸುತ್ತೆ ಈ ಡಿಜಿಟಲ್ ಆದಮೇಲೆ. ಅಡ್ವಾಂಟೇಜ್ ಆಫ್ ಕೋರ್ಸ್ ಇಟ್ಸ್ ಮಚ್ ಈಸಿಯರ್, ಇವಾಗ ಈಸಿಯಾಗಿ ಮಾಡ್ಬೋದು. ಬಟ್ ಅದು ಈಸಿ ಆಗಿರೋದ್ರಿಂದಲೇ ಜಾಸ್ತಿ ಶಾರ್ಟ್ಸ್ ತೊಗೊಂಡು ಜಾಸ್ತಿ ಒಂದು ಸ್ಟಾಕ್ ಇಟ್ಕೊಳ್ಳೋ ಅಭ್ಯಾಸನೂ ಆಗಿಬಿಡ್ತಾ ಇದೆ. ಬಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಲೈಟ್ಸು ಅಷ್ಟೇ, ಅವಾಗೆಲ್ಲ ಹೆವಿ ಲೈಟ್ಸ್ ಇರ್ತಿತ್ತು, ಇವಾಗ ಇಟ್ಸ್ ಆಲ್ ವೆರಿ ನ್ಯಾಚುರಲ್. ಅದೊಂದು ಡಿಫ್ರೆನ್ಸ್ ನಾನು ಕಾಣ್ತಾ ಇದ್ದೀನಿ. ಆ್ಯಂಡ್ ಆಗಲೇ ಹೇಳಿದ್ನಲ್ಲ ಹಾಗೆ ಇವಾಗಿನ ವರ್ಕಿಂಗ್ ಸ್ಟೈಲು ಡಿಫ್ರೆಂಟೇ. ಎಲ್ಲ ಅವ್ರವ್ರ ಕ್ಯಾರ್ವಾನು ಅಥವಾ ಅವ್ರವ್ರ ಫೋನ್ಸಲ್ಲಿ ಬ್ಯುಸಿ ಇರ್ತಾರೆ. ಸೊ ನಾವು ಮುಂಚಿನ ಒಂದು ಬಾಂಡಿಂಗ್ ಏನು ಬರ್ತಿತ್ತೋ ನಮ್ಗಳ ಮಧ್ಯೆ, ಅದು ಐ ಡೋಂಟ್ ನೋ, ನಾನು ಇವಾಗ ಮಾಡಿರೋ ಫ್ಯೂ ಮೂವೀಸಲ್ಲಿ ನನಗದು ಕಂಡಿಲ್ಲ. ಹಳೇ ಒಂದು ನಾವೆಲ್ಲ ಒಟ್ಟು ಕೂತು ಊಟ ಮಾಡ್ತಿದ್ದಿದ್ದು ಅದೆಲ್ಲ ಹೊಟ್ಟೋಗಿದೆ ಅಂತ ಅನಿಸುತ್ತೆ. ರೀಸೆಂಟಾಗಿ ಯಾವುದೋ ಶೋನಲ್ಲೂ ಅದೇ ಹೇಳ್ತಾ ಇದ್ದೆ. ನಾನು ಸಿಹಿ ಕಹಿ ಚಂದ್ರು ಎಲ್ಲ ಮೀಟ್ ಮಾಡಿದಾಗ ಅನಿಸುತ್ತೆ ಮಾತಾಡ್ಕೋತಿದ್ವಿ, ಅವಾಗೆಲ್ಲ ಹೇಗಿರ್ತಿತ್ತಲ್ವ, ಇವಾಗ ಹಂಗೆ ಆ ಥರ ಆಗೋದೇ ಇಲ್ಲ ಅಂತ. ಬಟ್ ಇಷ್ಟ ಕಾಮ್ಯ ಮಾಡಿದೆ, ಅದರಲ್ಲಿ ಪ್ರಕಾಶ್ ಬೆಳ್ವಾಡಿಯವ್ರ ಜೊತೆ. ಅದು ಒಂಥರ ಡಿಫ್ರೆಂಟ್ ಸ್ಮಾಲ್ ರೋಲ್, ಅಫ್ಕೋರ್ಸ್ ಗೆಸ್ಟ್ ಅಪಿಯರೆನ್ಸ್, ಅದು ಹೇಳೇ ಇದ್ರು ನಾಗ್ತಿ ಹಳ್ಳಿಯವರು, ಅದು ಮಾಡಿದೆ. ಆಮೇಲೆ ಕಾರ್ತಿಕ್ ಸರ್ಗರೋದು ಜೀರ್ ಜಿಂಬೆ ಅಂತ ಒಂದು ಸಿನಿಮಾ ಮಾಡಿದೆ. ಅದು ಮಕ್ಕಳ ಸಿನಿಮಾ ಆ್ಯಕ್ಚುಲಿ. ಅದಕ್ಕೆ ಅವಾರ್ಡ್ ಎಲ್ಲ ಬಂತು, ಸ್ಟೇಟ್ ಅವಾರ್ಡ್ ಎಲ್ಲ ಬಂತು. ಅದು ನಮ್ಮ ಬಾಲ್ಯ ವಿವಾಹ ಏನು ನಡೆಯುತ್ತೋ ನಮ್ಮ ರಾಜ್ಯದಲ್ಲೇ ಇರ್ಬೋದು, ನಮ್ಮ ದೇಶದಲ್ಲಿ, ಅದ್ರ ಬಗ್ಗೆ ಇದ್ದ ಒಂದು ಕಥೆ. ಅದರಲ್ಲಿ ನಂದು ತುಂಬ ಚೆನ್ನಾಗಿದ್ದಂಥ ಪಾತ್ರ. ಯಾಕೆಂದರೆ ಒಬ್ಬಳು ಟೀಚರಾಗಿ ಬರ್ತೀನಿ ಅಂದರೆ ಐ ಟಿಲಿ ಇದ್ಕೊಂಡು ಸುಮಾರು ಜನ ಆ ಕೆಲಸ ಮಾಡ್ತಾರೆ. ಐ ಟಿಲಿದ್ದು ವೀಕೆಂಡ್ಸ್ ಹೋಗಿ ಒಂದು ಸ್ಕೂಲಲ್ಲಿ ಅವ್ರಿಗೆ ಮೋಟಿವೇಟ್ ಮಾಡೋದು, ಹೆಲ್ಪ್ ಮಾಡೋದು, ಅವ್ರಿಗೆ ಗೈಡ್ ಮಾಡೋದು, ಈ ಥರದ್ದು. ಸೊ ಆ ಥರದ್ದು ಪಾತ್ರ ನಂದು. ಅದರಲ್ಲಿ ಹೋಗ್ತೀನಿ, ಆ ಹುಡುಗಿಗೆ ಗೈಡ್ ಮಾಡ್ತೀನಿ. ಆ್ಯಂಡ್ ಅವಳಿಗೊಂದು ಇನ್ಸ್ಪಿರೇಷನ್ ಆಗಿ ಅವಳು ಆ ಬಾಲ್ಯ ವಿವಾಹನ ಬಿಟ್ಟು ಹೆಂಗೋ ತಪ್ಪಿಸ್ಕೊಂಡು ಬಂದು ಅವಳು ಹೇಗೆ ಚೀಫ್ ಮಿನಿಸ್ಟರ್ ಮೀಟ್ ಮಾಡೋಕ್ಕೆಲ್ಲ ಟ್ರೈ ಮಾಡ್ತಾಳೆ. ಅಂದರೆ ಆ ಒಂದು ಇನ್ಸ್ಪಿರೇಷನಲ್ ಕ್ಯಾರೆಕ್ಟರ್ ನಾನು ಮಾಡಿದ್ದು, ಅದು ಮಾಡಿದೆ. ಸೊ ಹಾಗೆ ಒಂದು ಸ್ಲೋ ಆಗಿ ಶುರುವಾಯಿತು ನನ್ನ ಬ್ರೇಕ್ ನಂತರದ ಸಿನಿ ಜೀವನ. ಅಷ್ಟರಲ್ಲಿ US ಅಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ, ಗ್ರೇ ಅಂತ. ಇವಾಗ ಎಲ್ರಿಗೂ ಗೊತ್ತಲ್ಲ ನಮ್ಮ ಪೈರಸಿ ಎಷ್ಟು ನಮ್ಮ ಸಿನಿಮಾಗಳಿಗೆ ತೊಂದರೆ ಮಾಡುತ್ತೆ, ಈ ಪೈರಸಿ ಇಶ್ಯೂ ಅನ್ನೋದು. ಸೊ ಸುಜಯ್ ರಾಮಯ್ಯ ಅಂತ ಅಲ್ಲಿ ಬೇರಿಯಲ್ಲಿರೋರು ಈ ಥರ ಒಂದು ಗ್ರೇ ಅಂತ ಒಂದು ಶಾರ್ಟ್ ಫಿಲ್ಮ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಒಂದು 4 ನಿಮಿಷದಷ್ಟೇ, ಅದು ಮಾಡೋಣ ಆದರು. ಸೊ ಒಟ್ಟು ಸೇರಿ ಮಾಡಿದ್ವಿ. ಹಂಗೆ ಒಟ್ಟಿಗೆ ಟೀಮ್ ವರ್ಕ್ ಮಾಡಿಕೊಂಡಾಗ ನಾವೆಲ್ಲ ಒಂದು ಟೀಮ್ ಥರ ಕ್ರಿಯೇಟ್ ಆಯಿತು. ಆ್ಯಂಡ್ ಆವಾಗ ಸುಜಯ್ ಹೇಳಿದ್ರು, ಹಿಂಗೊಂದು ಮೂವಿ ಐಡಿಯಾನೂ ಇದೆ ಬಬ್ರು ಅಂತ, ಇಲ್ಲೇ ನಡೆಯುವಂಥ ಒಂದು ಕಥೆ ಎಲ್ಲ ನರೇಟ್ ಮಾಡಿದ್ರು, ಮಾಡೋಣವಾ ಅಂತ. ಸರಿ ಅಂತ ಅದನ್ನು ಶುರು ಮಾಡಿದ್ದು. ಸೊ ಬಬ್ರು ಫಸ್ಟ್ ಕನ್ನಡ ಫಿಲ್ಮ್ ಫುಲ್ಲು US ಅಲ್ಲೇ ಮಾಡಿದ್ವಿ. ಯಾಕೆಂದರೆ ಎಷ್ಟೋ ಸಿನಿಮಾಗಳು ಅಮೆರಿಕಾದಲ್ಲಿ ಶೂಟ್ ಮಾಡಿದ್ದಾರೆ, ಆದರೆ ಇಲ್ಲೊಂದು ಸ್ವಲ್ಪ ಕಥೆ ಇರುತ್ತೆ, ಅಲ್ಲೊಂದು ಸ್ವಲ್ಪ ಇರುತ್ತೆ. ಬಟ್ ಬಬ್ರುಲ್ ಹಾಗಲ್ಲ, ಪೂರ್ತಿ ಕಥೆ ನಡೆಯೋದೇ ಆರಂಭದಿಂದ ಅಂತ್ಯದವರೆಗೂ ಪೂರ್ತಿ ಕಥೆ ನಡೆಯೋದೇ US ಅಲ್ಲಿ. ಆ್ಯಂಡ್ ನಾವು ಎಲ್ಲರೂ ಯೂಸ್ ಮಾಡಿರೋದು ಅಲ್ಲಿರೋ, ಅಂದರೆ ಕನ್ನಡ ಬೇಕಾಗಿರೋರು ಅಲ್ಲಿರೋ ಕನ್ನಡಿಗರೇ. ಆಮೇಲೆ ಅಲ್ಲಿ ಹಾಲಿವುಡ್ ಇದರಲ್ಲಿ ಪ್ರಾಜೆಕ್ಟ್ಸಲ್ಲಿ ಕೆಲಸ ಮಾಡಿರೋಂಥ ಟೆಕ್ನಿಷಿಯನ್ಸ್ನೂ ಯೂಸ್ ಮಾಡಿದ್ದೀವಿ, ಆ್ಯಕ್ಟರ್ಸ್ ಅಲ್ಲಿ ಲೋಕಲ್ ಆ್ಯಕ್ಟರ್ಸ್ನ ಯೂಸ್ ಮಾಡಿದ್ದೀವಿ. ಸೊ ಇಟ್ಸ್ ಅ ಮಿಕ್ಸ್ ಆಫ್ ಇದು. ಅದಕ್ಕೆ ಹಾಲಿವುಡ್ ಕನ್ನಡ ಫಿಲ್ಮ್ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀವಿ. ಅದೊಂದು ವಿಭಿನ್ನವಾದ ಜರ್ನಿ. ಯಾಕೆಂದರೆ ಅದು ಫಸ್ಟ್ ಆಫ್ಕೋರ್ಸ್ ನಮಗೆ ಪ್ರೊಡಕ್ಷನ್ ಐಡಿಯಾನೂ ಇರಲಿಲ್ಲ. ಸುಜಯ್ ಯುಗ ಕ್ರಿಯೇಷನ್ಸಲ್ಲಿ ಶುರು ಮಾಡೋಣ ಅಂತ ಮಾಡಿದ್ದು. ಬಟ್ ಆಮೇಲೆ ಫ್ರೆಂಡ್ಸು ಎಲ್ಲ ಹೇಳಿದ್ರು, ನೀವು ಮಾಡ್ತೀರಾ ಅಂದರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ, ಸೊ ನಾವು ಇನ್ವಾಲ್ವ್ ಆದ್ವಿ. ಆವಾಗ ಸುಮನ್ ನಗರ್ಕರ್ ಪ್ರೊಡಕ್ಷನ್ಸ್ ಅಂತ ಕ್ರಿಯೇಟ್ ಮಾಡಿಕೊಂಡು
ಅದ್ರ ಮೂಲಕ ಮಾಡಿದ್ವಿ. ಸೊ ಆ್ಯಸ್ ಅ ಪ್ರೊಡ್ಯೂಸರ್ ಆಲ್ಸೋ ಅದೊಂಥರ ಹೊಸ ಅನುಭವ. ಆ್ಯಂಡ್ ಒಂದು ಸ್ಮಾಲ್ ಟೀಮ್ನಲ್ಲಿ ಇಟ್ಕೊಂಡು ನಾವು ಒಂದು 12 ಜನ ಇರ್ತಿದ್ವಿ ನಾವು ಸೆಟ್ಟಲ್ಲಿ ಅಷ್ಟೇ. ಬಟ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ, ಇನ್ನೂ ಹೆಮ್ಮೆ ಇದೆ. ಆ್ಯಂಡ್ ವಿಭಿನ್ನವಾದ ಸಿನಿಮಾ ಅಂದರೆ ಆ ಸಿನಿಮಾದಲ್ಲಿ ನಾವು ಕನ್ನಡ ಯೂಸ್ ಮಾಡಿದ್ದೀವಿ, ಎಲ್ಲಿ ಕನ್ನಡ ಬೇಕೋ ಅಲ್ಲಿ. ಅಂದರೆ ಸುಮ್ಮನೆ ಯಾರ್ಯಾರೋ ಎಲ್ಲ ಈಗ ಅಲ್ಲಿ ಅಮೇರಿಕನ್ ಹತ್ರ ನಾವು ಕನ್ನಡ ಮಾತಾಡ್ಸೋಕ್ಕಾಗಲ್ಲ. ಸೊ ಅದು ಎಷ್ಟು ನ್ಯಾಚುರಲ್ ಆಗಿರಬೇಕೋ ಹಾಗೆ. ಸೊ ಕನ್ನಡದವ್ರು ಮೀಟ್ ಮಾಡಿದಾಗ ಕನ್ನಡ, ಆ್ಯಂಡ್ ಮೆಕ್ಸಿಕೋ ಇದು ಸ್ಪ್ಯಾನಿಷ್ ಯೂಸ್ ಮಾಡಿದ್ದೀವಿ, ಆಮೇಲೆ ಇಂಗ್ಲೀಷ್ ಯೂಸ್ ಮಾಡಿದ್ದೀವಿ, ಒಂಥರ ವಿಭಿನ್ನವಾಗಿ ಮಾಡಿದ್ದೀವಿ, ಹಾಲಿವುಡ್ ಸ್ಟೈಲ್ನಲ್ಲಿ ಮಾಡಿದ್ದೀವಿ. ಅದು 2019 ರಿಲೀಸ್ ಆಯಿತು, ಅದು ಚೆನ್ನಾಗಿ ಬಂತು. ಆಮೇಲೆ ಬೇರೆ ಒಂದಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀನಿ, ಕೆಲವು ರಿಲೀಸ್ ಆಯಿತು ಹೋದ ವರ್ಷ. ಇನ್ಫ್ಯಾಕ್ಟ್ ಸ್ಟಾಕರ್ ಅನ್ನೋ ಒಂದು ಮೂವಿ ರಿಲೀಸ್ ಆಯಿತು. ಅದರಲ್ಲಿ ನನಗೆ ಮುಂಚೆಯಿಂದನೂ ಯಾವ್ಯಾವ ಪಾತ್ರಗಳು ಮಾಡಬೇಕು ಇಷ್ಟ ಅಂತಂದರೆ ನನಗೆ ಪೊಲೀಸ್ ಇನ್ಸ್ಪೆಕ್ಟರ್ ಆಫ್ ರೋಲ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಇನ್ಫ್ಯಾಕ್ಟ್ ಆ ಸ್ಟಾಕರ್ನಲ್ಲಿ ನನಗೆ ಅದೇ ಥರದ ಪಾತ್ರ ಸಿಕ್ತು. ಸೊ ಅದನ್ನು ಮಾಡಿದೆ. ಕಿಶೋರ್ ಭಾರ್ಗವ್ ಅಂತ ಅವರು ಡೈರೆಕ್ಟ್ ಮಾಡಿದ್ರು, ರಾಮ್ ಗೋಪಾಲ್ ವರ್ಮಾ ಜೊತೆ ಎಲ್ಲ ಕೆಲಸ ಮಾಡಿದ್ದಾರೆ, ಅವರು ಡೈರೆಕ್ಟ್ ಮಾಡಿದ್ದು, ಅದನ್ನು ಮಾಡಿದೆ. ಆಮೇಲೆ ಇನ್ನೊಂದು 4 ಸಿನಿಮಾ, ಮೃತ್ಯುಂಜಯ ಅಂತಿದೆ, AB ಪಾಸಿಟಿವ್ ಅಂತಿದೆ, ಇವೆಲ್ಲ ರಿಲೀಸ್ ಆಗಬೇಕು. ಈಗ ಆ್ಯಕ್ಟ್ ಮಾಡಿದ್ದೀನಿ, ಇನ್ನೊಂದಷ್ಟು ಡಿಸ್ಕಷನ್ ಆಗಿದೆ. ಆ್ಯಂಡ್ ಬಬ್ರು ಮಾಡಿದ ನಂತರ ನಮ್ಮ ಸುಮನಗರ್ ಪ್ರೊಡಕ್ಷನ್ಸ್ ಅಂತ ಬ್ರಾಹ್ಮಿ ಅನ್ನೋ ಇನ್ನೊಂದು ಸಿನಿಮಾ ಮಾಡಿದ್ವಿ. ಸೊ ಬಬ್ರು ಪೂರ್ತಿ ಅಮೇರಿಕಾದಲ್ಲೇ ಚಿತ್ರೀಕರಣ ಆದಂಥ ಸಿನಿಮಾ, ಬ್ರಾಹ್ಮಿ ಪೂರ್ತಿ ಕರ್ನಾಟಕದಲ್ಲೇ ಚಿತ್ರೀಕರಣ ಆದಂಥ ಸಿನಿಮಾ. ಇದು ಒಂದು ವಿಭಿನ್ನವಾದ ಕಥೆನ ತಗೊಂಡು ಮಾಡಿರುವಂಥದ್ದು. ಯಾಕೆ ನಮ್ಮ ಆಸೆ ಇರೋದೇನೆಂದರೆ ಮಾಡಿದ್ರೆ ವಿಭಿನ್ನವಾಗಿರಬೇಕು. ಒಂದು ಮಾಮೂಲಿ ಕಥೆಗಳನ್ನು, ಮಾಮೂಲಿ ಮಸಾಲ ಅಥವಾ ಆ್ಯಕ್ಷನ್ ಅಂತ ಏನು ಹೇಳ್ತೀವಲ್ಲ ಅವೆಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ. ಏನೋ ಒಂದು ಕಥೆ ಹೇಳಬೇಕು, ಜನಕ್ಕೆ ಎಲ್ಲೋ ಒಂದು ಕಡೆ ಅದು ಇಷ್ಟ ಆಗಬೇಕು ಅಂತ. ಸೊ ಬ್ರಾಹ್ಮಿನೂ ರೆಡಿ ಇದೆ ರಿಲೀಸ್ಗೆ, ಅದನ್ನು ಮಾಡಿದ್ದೀವಿ. ಅದರಲ್ಲಿ ನಾನು ಮತ್ತು ಅನುಷಾ ಅಂತ, ಆಮೇಲೆ ರಮೇಶ್ ಭಟ್ ಅವ್ರದ್ದು ಒಂದು ವಿಭಿನ್ನವಾದ ಮುಖ್ಯವಾದ ಪಾತ್ರ ಇದೆ, ಅವ್ರಿಗೆ ತುಂಬ ಇಷ್ಟವಾದಂಥ ಪಾತ್ರ ಅದು. ಅದು ರೆಡಿ ಇದೆ ರಿಲೀಸ್ಗೆ. ಇನ್ನೊಂದಷ್ಟು ಡಿಸ್ಕಷನ್ಸ್ ಆಗ್ತಾ ಇದೆ, ನಡೀತಾ ಇದೆ, ಮಾಡ್ತಾಯಿದ್ದೀನಿ. ಮತ್ತು ಒಟ್ಟಿನಲ್ಲಿ ನಿಮ್ಮ ಮುಂದೆ ಇದ್ದೀನಿ. ಸೊ ಫ್ಯೂಚರ್ ಪ್ಲ್ಯಾನ್ಸ್ ಅಂದರೆ ಅಫ್ಕೋರ್ಸ್ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡೋದು, ಅದನ್ನು ಆಗಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಈಗ ಅಲ್ಲೂ US ಕೆಲವು ಒಂದು ತೆಲುಗು ಶಾರ್ಟ್ ಫಿಲ್ಮ್ ಒಂದು ಮಾಡಿದೆ, ಇಲ್ಲಿ ಇಂಡಿಯಾದಲ್ಲೇ ಅವರು ಆಂಧ್ರದಲ್ಲಿರೋ ತೆಲುಗು ಡೈರೆಕ್ಟ್ರು, ಅಲ್ಲಿ ಪ್ರಾಜೆಕ್ಟ್ ಮಾಡಿದ್ದು. ಸೊ ಅದರಲ್ಲೂ ಒಂದು ಮುಖ್ಯವಾದ ಪಾತ್ರ ಮಾಡಿದೆ. ಆಮೇಲೆ ಒಂದಷ್ಟು ಇಂಗ್ಲೀಷ್ ಶಾರ್ಟ್ ಫಿಲ್ಮ್ಸ್ ಮಾಡಿದೆ, ಅಲ್ಲಿ ಒಂದು ಹಿಂದಿದು ಯಾವುದೋ ಮಾಡಿದೆ. ಹೀಗೆ ನಡೀತಾ ಇದೆ, ಅಲ್ಲೂ ಸಾಕಷ್ಟು ಪ್ರಯತ್ನಗಳಾಗ್ತಾ ಇದೆ. ಇಲ್ಲೂ ಒಂದಿಷ್ಟು ಡಿಸ್ಕಷನ್ಸ್ ನಡೀತಾ ಇದೆ, ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು. ಆ್ಯಂಡ್ ನೋಡಬೇಕು, ಪ್ರೊಡಕ್ಷನ್ದು ಸದ್ಯಕ್ಕೇನು ಪ್ಲ್ಯಾನ್ ಇಲ್ಲ, ಫಸ್ಟ್ ಫೋಕಸ್ ಆನ್ ಆ್ಯಕ್ಟಿಂಗ್ ಅಂತ. ಆ್ಯಂಡ್ ನೋಡಬೇಕು ಏನಾದ್ರು ಇಂಡೋ ಅಮೇರಿಕನ್ ಪ್ರಾಜೆಕ್ಟ್ಸ್ ಹೇಗಾಗತ್ತೆ ಅಂತ. ಆಗಲೇ ಹೇಳಿದ ಹಾಗೆ ಒಂದು ಸಲ ಬಣ್ಣ ಹಚ್ಚಿದ ಮೇಲೆ ಅದು ಬಿಡಲ್ಲ, ಹಾಗಾಗಿ ಅದು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿಮ್ಮ ಮುಂದೆ ಹೀಗೆ ಇರ್ತೀನಿ, ಆ್ಯಕ್ಟ್ ಮಾಡ್ತಾನೆ ಇರ್ತೀನಿ. ಬಟ್ ಏನಂದರೆ ತುಂಬ ಸೆಲೆಕ್ಟಿವ್ ಆಗಿದ್ದೀನಿ. ಯಾಕೆ ನಮ್ಮ ಕನ್ನಡ ಚಿತ್ರರಂಗ ಅಂತಲೇ ಇಲ್ಲ, ನಮ್ಮ ಭಾರತೀಯ ಚಿತ್ರರಂಗದಲ್ಲೇ ಫೀಮೇಲ್ ಆ್ಯಕ್ಟರ್ಸು ಒಂದು ಸಲ ಬ್ರೇಕ್ ತೊಗೊಂಡು ಸ್ವಲ್ಪ ವರ್ಷ ಬಿಟ್ಟು ಬಂದುಬಿಟ್ರೆ ಓಕೆ ಇವ್ರ ತಾಯಿ ಪಾತ್ರಕ್ಕೆ ಸರಿ ಅಂತ ಡಿಸೈಡ್ ಮಾಡಿಬಿಡ್ತಾರೆ. ಅದು ನಮ್ಮ ಕನ್ನಡ ಚಿತ್ರರಂಗ ಅಂತಲ್ಲ, ಹಿಂದಿಲಿ ಕೂಡ ಅದೇ ಆಗ್ತಾ ಇದೆ. ಇವತ್ತು ಇಂಗ್ಲೀಷ್ ಮೂವೀಸ್ ನೋಡಿ, 60 ವರ್ಷದವರು ಕೂಡ ಮೇನ್ ಲೀಡ್ ಮಾಡ್ಬೋದು, 70 ವರ್ಷದವರು ಮಾಡ್ಬೋದು. ನಾನು ಯಾವಾಗಲೂ ಎಕ್ಸಾಂಪಲ್ ಕೊಡ್ತೀನಿ, ಮೆರಿಲ್ ಸ್ಟ್ರೀಪ್ ಅಂತ, ಅಂಥ ಆ್ಯಕ್ಟರ್ಸ್ಗೆಲ್ಲ ಅವಕಾಶ ಇದೆ. ನಮ್ಮಲ್ಲಿ ಅದು ಯಾಕೋ ಆ ಥರದ ಕಥೆಗಳನ್ನೇ ಯಾರೂ ಯೋಚನೆ ಮಾಡಲ್ಲ. ಎಸ್ಪೆಷಲಿ ಹೀರೋಯಿನ್ಗಳಂದ್ರೆ ಅವರು ಬ್ರೇಕ್ ತೊಗೊಂಡು ಬಂದರೆ ಅದು ಏನಾದ್ರು ವಯಸ್ಸಿರಲಿ, ಬಟ್ ಬ್ರೇಕ್ ತೊಗೊಂಡು ಬಂದರು ಅಂದರೆ ಅವ್ರು ತಾಯಿ ಪಾತ್ರ ಮಾಡಬೇಕು ಅಂತ. ತಾಯಿ ಪಾತ್ರ ಮಾಡಬಾರ್ದು ನಾನು ಹೇಳ್ತಿಲ್ಲ, ನಾನು ಅದಕ್ಕೆ ಅಗೇನ್ಸ್ಟ್ ಆಗೂ ಇಲ್ಲ. ಆದರೆ ಸುಮ್ಮನೆ ಬಂದು ಹೋಗೋ ಹೀರೋ ತಾಯಿ, ಹೀರೋಯಿನ್ ತಾಯಿ, ಓಕೆ 1 ಸೀನು 2 ಸೀನು ಬರುತ್ತೆ, ಅದು ಮಾಡೋಕ್ಕೆ ನನಗೆ ಇಷ್ಟನೇ ಇಲ್ಲ. ಸೊ ಒಳ್ಳೆ ಪಾತ್ರಗಳು, ತಾಯಿ ಪಾತ್ರನೇ ಆದರೂ ಅದಕ್ಕೆ ಒಂದು ಇಂಪಾರ್ಟೆನ್ಸ್ ಇದ್ದು ಅದೇ ಒಂದು ಮುಖ್ಯವಾದ ಪಾತ್ರ ಆದರೆ ಖಂಡಿತ ಮಾಡ್ತೀನಿ. ತಾಯಿ ಅಲ್ಲ, ಅಜ್ಜಿ ಪಾತ್ರನೂ ಮಾಡೋಕ್ಕೆ ರೆಡಿ ಆವಾಗ ನಾನು. ಯಾಕೆ ನಾನು ಇದಕ್ಕೆ ಒಂದು ಎಕ್ಸಾಂಪಲ್ ಯಾವಾಗಲೂ ಹೇಳೋದು ಉಮಾಶ್ರೀ ಅವರು ಒಡಲಾಳ. ಯಾಕೆಂದರೆ ಉಮಾಶ್ರೀ ಅವರು ಒಡಲಾಳ ಮಾಡಿದ ಟೈಮಲ್ಲಂತೂ ತುಂಬಾ ಯಂಗ್ ಅವರು, ಬಟ್ ಅಜ್ಜಿ ಪಾತ್ರ ಮಾಡಿದರು. ಯಾಕೆ ಅಂದರೆ ಆ ಪಾತ್ರ ಆಗಿತ್ತು. ಸೊ ನನಗೂ ಆ ಥರ ಪಾತ್ರ ಮಾಡಬಾರ್ದು ಅನ್ನೋದೇನಿಲ್ಲ, ಬಟ್ ಏನೋ ಬಂದು ಹೋಗೋ ಪಾತ್ರ ನಾನು ಅವಾಗಲೂ ಮಾಡಲಿಲ್ಲ, ಈಗಲೂ ನಂಗೆ ಅದು ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಒಳ್ಳೆ ಪಾತ್ರಗಳ ನಿರೀಕ್ಷೆಯಲ್ಲಿದ್ದೀನಿ, ಒಳ್ಳೊಳ್ಳೇದು ಬಂದರೆ ಖಂಡಿತ ಮಾಡ್ತೀನಿ. ಆ್ಯಂಡ್ ಇವತ್ತು ಅಮೇರಿಕಾ ಮತ್ತು ಇಂಡಿಯಾ ಓಡಾಟ ಅಂತೂ ಕಷ್ಟನೇ ಇಲ್ಲ. ಎಷ್ಟೋ ಜನಕ್ಕೆ ಈಗಲೂ ಇಷ್ಟೆಲ್ಲ ನನಗೆ ವಾಪಸ್ ಬಂದು ಇಷ್ಟೆಲ್ಲ ಸಿನಿಮಾಗಳು ಮಾಡ್ತಿದ್ರು, ಈಗಲೂ ಎಷ್ಟೋ ಜನ ನೀವು ಬರ್ತೀರಾ ಮಾಡ್ತೀರಾ, ಬಟ್ ನೀವು ಅಲ್ಲೆಲ್ಲೂ ಇದ್ದೀರಲ್ಲ, US ಅಲ್ಲಿದ್ದೀರಾ, ಬರ್ತೀರಾ ಅಂತೆಲ್ಲ ಕೇಳ್ತಾರೆ. ನಾನು ಎಲ್ರಿಗೂ ಹೇಳೋದು ಅದೇ, ಇವತ್ತು ಓಡಾಟ ಖಂಡಿತ ಕಷ್ಟ ಇಲ್ಲ. ಮುಂಚೆ ನಾನು US ಹೋದ ಹೊಸರಲ್ಲಿ ನಾನು ಅಲ್ಲಿಂದ ಇಲ್ಲಿ ಬರಬೇಕಂದ್ರೆ 36 ಅವರ್ಸ್ ಆಗ್ತಿತ್ತು. ಇವತ್ತು 17 ಅವರ್ಸಲ್ಲಿ ನಾನು ಸ್ಯಾನ್ ಫ್ರಾನ್ಸಿಸ್ಕೋಲ್ಲಿ ಹತ್ತಿದ್ರೆ ಬೆಂಗಳೂರಲ್ಲಿ ಇಳಿಬೋದು, ಅಷ್ಟು ಅನುಕೂಲ ಆಗಿದೆ ಈಗ. ಎಷ್ಟೋ ಜನ ನಾನು ಇವಾಗ ಹೋಗಿ ಬಂದು ಮಾಡ್ತಿರೋದ್ರಿಂದ ಅದೇ ಕೇಳ್ತಾರೆ, ಏನು ಬೆಂಗಳೂರು ಮೈಸೂರು ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂತ.
ಹಾಗೆ ಆಗಿದೆ ಆ್ಯಕ್ಚುಲಿ. ಸೊ ನಂದು ಒಂದು ಕಾಲಲ್ಲಿ ಒಂದು ಕಾಲು ಇಲ್ಲಿ, ಒಂಥರ ಆಗಲೇ ಗುರು ಹೇಳ್ದಂಗೆ ಅಲ್ಲಿರುವುದು ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಎರಡು ಕಡೆಗೂ ಅಪ್ಲೈ ಆಗೋ ಹಂಗೆ ಆಗೋಗಿದೆ. ಅಲ್ಲೂ ಮನೆ ಇದೆ, ಇಲ್ಲೂ ಮನೆ ಇದೆ, ಅಲ್ಲೂ ಇರ್ತೀವಿ ಇಲ್ಲೂ ಇರ್ತೀವಿ, ಒಂಥರ ಚೆನ್ನಾಗೂ ಇದೆ ಅದು. ಬಟ್ ಅದೊಂದು ಸ್ವಲ್ಪ ಎರಡು ದೋಣಿ ಮೇಲೆ ಜೀವನ ನಡೀತಿದೆ. ಬಟ್ ಅದೇ ಒಂಥರ ಖುಷಿ ಕೊಡುತ್ತೆ. ಯಾಕೆಂದರೆ ಅನ್ಸೆಟಲ್ಡ್ ಫೀಲಿಂಗ್ ಇದ್ದರೂ ಕೂಡ ಅದು ಅಲ್ಲಿದೂ ಒಂದು ಎಲ್ಲ ಅನುಭವಗಳು ಸಿಗ್ತಾನೆ ಇರುತ್ತೆ, ಇಲ್ಲಿದೂ ಸಿಗ್ತಾ ಇರುತ್ತೆ. ಹಾಗಾಗಿ ಆ ಎರಡು ದೋಣಿ ಮೇಲೆ ಜೀವನ ನಡೀತಾ ಇದೆ ಈಗ, ಅಲ್ಲೊಂದು ಕಾಲು ಇಲ್ಲೊಂದು ಕಾಲು.